ಚಿಕನ್ ಪ್ರಿಯರೇ ಸ್ವಲ್ಪ ದಿನ ಚಿಕನ್ ತಿನ್ನೋದನ್ನು ನಿಲ್ಲಿಸ್ಬಿಟ್ರೆ ಒಳ್ಳೆಯದು ಅಂತ ಕಾಣಿಸುತ್ತೆ. ಯಾಕೆ ಅಂತಂದರೆ ಹಕ್ಕಿ ಜ್ವರ ಈಗ ಕಾಲಿಟ್ಬಿಟ್ಟಿದೆ. ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಆಗಿರೋದ್ರಿಂದ ವರದಹಳ್ಳಿಯಲ್ಲಿ ಈಗಾಗಲೇ ಕೋಳಿಗಳನ್ನು ಸಾಮೂಹಿಕವಾಗಿ ಹತ್ಯೆಯನ್ನು ಮಾಡಿದ್ದಾರೆ. ಬಟ್ ಗಡಿ ಹೊಂದ್ಕೊಂಡಿರುವ ಆಂಧ್ರ ಮತ್ತು ತೆಲಂಗಾಣದ ಗಡಿಯನ್ನು ಹೊಂದ್ಕೊಂಡಿರುವಂಥ ಜಿಲ್ಲೆಗಳಲ್ಲಿ ಈಗ ಪಡಬಾರದ ಕಷ್ಟನ್ನು ಪಡ್ತಾ ಇದ್ದಾರೆ ಯಾರೆಲ್ಲ ಕೋಳಿ ಫಾರ್ಮ್ ಮಾಡಿದಂಥವ್ರು. ಯಾಕೆ ಈ ಹುಷಾರ್ ಅಂತ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಅಂತಂದರೆ, ಕೇವಲ ಇದು ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿರುವಂಥ ಒಂದು ಘಟನೆ ಅಲ್ಲ ಇದು. ರಾಜ್ಯಕ್ಕೂ ಕೂಡ ಈಗ ಹಕ್ಕಿ ಜ್ವರ ಕಾಲಿಟ್ಟಿದೆ. ಯಾವ್ಯಾವ ಭಾಗಕ್ಕೆ ಅದು ಪಸರಿಸಿದೆ ಅಂತ ಇನ್ನೂ ಕೂಡ ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಸದ್ಯಕ್ಕೆ ಕಾಣಿಸ್ಕೊಂಡಿದ್ದು ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ. ಬಟ್ ಮುಂದುವರೆದ ಭಾಗದಲ್ಲಿ ಈಗ ಅದು ಬಳ್ಳಾರಿಯಲ್ಲೂ ಕೂಡ ಕಾಣಿಸ್ಕೊಳ್ಳೋಕೆ ಶುರುವಾಗಿದೆ. ಅಲ್ಲಿ 2,000ಕ್ಕೂ ಹೆಚ್ಚು ಕೋಳಿಗಳು ದಿಢೀರಂತ ಸಾವನ್ನಪ್ಪಿಟ್ಟಿವೆ. ಇದು ಅನುಮಾನಕ್ಕೆಡೆ ಮಾಡಿಕೊಟ್ಟಿದೆ. ಅಲ್ಲಿಂದನೂ ಕೂಡ ಲ್ಯಾಬಿಗೆ ಕಳಿಸ್ಕೊಡ್ತಾರೆ. ಈಗ ಒಂದೇ ವಾರದಲ್ಲಿ 2,000 ಕೋಳಿಗಳ ಸಾವಾಗಿದೆ. ಯಾಕೆ ಹಿಂಗಾಗೋಯ್ತು ಅಂತಂದಾಗ ಇದು ಹಕ್ಕಿ ಜ್ವರ ಇರಬಹುದು ಅನ್ನುವಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲೇ ಈಗ ಬಳ್ಳಾರಿಯಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕೋಳಿಗಳ ಸಾಮೂಹಿಕ ಹತ್ಯೆಯನ್ನು ಮಾಡಿದ್ದಾರೆ. ಬಳ್ಳಾರಿಯಲ್ಲೂ ಕೂಡ ಈಗ ಪ್ರಯೋಗಾಲಯಕ್ಕೆ ಕಳುಹಿಸಿದ ನಂತರ ಅಲ್ಲೂ ಅದೇ ದೃಢಪಟ್ಟರೆ ಅಲ್ಲೂ ಕೂಡ ಕೋಳಿಗಳ ಸಾಮೂಹಿಕ ಹತ್ಯೆ ಆಗುತ್ತೆ. ಸೊ ಹಂಗಂತ ಹೇಳಿಬಿಟ್ಟು ಈಗ ಸರ್ವೆ ಮಾಡೋಕ್ಕಿಂತ ಮುಂಚಿತವಾಗಿಯೇ ಎಲ್ಲ ಕೋಳಿಗಳನ್ನು ಅಲ್ಲಲ್ಲಿ ಕಳುಹಿಸಿಕೊಡುವಂಥ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ. ಇನ್ಯಾವುದೋ ಸಮಸ್ಯೆಯನ್ನು ಉದ್ಭವ ಮಾಡಿಬಿಡುತ್ತೆ ಅದು. ಸೊ ವರದಹಳ್ಳಿಯಲ್ಲಿ ಈಗ ಔಷಧಿ ಸಿಂಪಡಣೆ ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಗಡಿಯಲ್ಲಿ ಹೊಂದ್ಕೊಂಡಿರುವಂಥ ಜಿಲ್ಲೆಗಳಲ್ಲಿರುವಂಥವರು ನಾಳೆ ಹಕ್ಕಿ ಜ್ವರ ಇಲ್ಲೂ ಬಂದುಬಿಡುತ್ತೆ, ನಾವು ಈಗಲೇ ಕೊಟ್ಬಿಡ್ತೀವಿ, ಕಳಿಸ್ಬಿಡ್ತೀವಿ ಅಂತ ಹೇಳಿಬಿಟ್ಟು ಕಳಿಸ್ಬಿಡ್ಬೇಡಿ ಎಲ್ಲ ಕಡೆನೂ. ಅಲ್ಲಿಗೆ ಮುಗೀತು ಕತೆ. ಏನೇನು ಪರಿಸ್ಥಿತಿ ಬರುತ್ತೋ ಅಂಥೇಳಿ ಅದನ್ನು ಬೌಂಡ್ರಿ ಹಾಕ್ಕೊಂಡು ಇಟ್ಕೊಳ್ಳಿ. ಸೊ ಇದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಚಿಕನ್ ಪ್ರಿಯರೇ ಹುಷಾರ್. ಗಡಿ ಜಿಲ್ಲೆ ಬಳ್ಳಾರಿಗೂ ಒಕ್ಕರಿಸಿದ ಹಕ್ಕಿ ಜ್ವರ. ಒಂದೇ ವಾರದಲ್ಲಿ 2,000 ಕೋಳಿಗಳ ಸಾವು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರ ಆತಂಕ ಮನೆ ಮಾಡಿದೆ. ಚಿಕ್ಕಬಳ್ಳಾಪುರ, ರಾಯಚೂರು ಬೆನ್ನಲ್ಲೇ ಗಡಿ ಜಿಲ್ಲೆ ಬಳ್ಳಾರಿಗೂ ಹಕ್ಕಿ ಜ್ವರ ವ್ಯಾಪಿಸಿದೆ. ಸಂಡೂರು ತಾಲೂಕಿನ ಕುರೇಕುಪ್ಪ ಗ್ರಾಮದ ಬಳಿಯ ಸರ್ಕಾರಿ ಪೌಲ್ಟ್ರಿ ಫಾರ್ಮ್ನಲ್ಲಿನ 2,400 ಕೋಳಿಗಳು ಹಕ್ಕಿ ಜ್ವರದಿಂದ ಮೃತಪಟ್ಟಿವೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಫೆಬ್ರವರಿ 21ರಿಂದ ಈವರೆಗೆ ಹಂತವಾಗಿ 2,400 ಕೋಳಿಗಳು ಮೃತಪಟ್ಟಿವೆ. ಸತ್ತ ಕೋಳಿಗಳ ಮಾದರಿ ಸಂಗ್ರಹಿಸಿ ಮಧ್ಯಪ್ರದೇಶದ ಭೋಪಾಲ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈ ಸೆಕ್ಯೂರಿಟಿ ಅನಿಮಲ್ ಡಿಸೀಸ್ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಪ್ರಯೋಗಾಲಯದ ವರದಿ ಬಂದ ಬಳಿಕ ಕೋಳಿಗಳಲ್ಲಿ ಹಕ್ಕಿ ಜ್ವರ ಇರುವುದು ದೃಢಪಟ್ಟಿತ್ತು. ಆಂಧ್ರಪ್ರದೇಶ, ತೆಲಂಗಾಣದಿಂದ ಸೋಂಕು ಹರಡಿರುವ ಸಾಧ್ಯತೆ ಇದೆ. ಹಕ್ಕಿ ಜ್ವರ ದೃಢ ಹಿನ್ನೆಲೆ ಬಳ್ಳಾರಿ ಜನರು ಆತಂಕಗೊಂಡಿದ್ದಾರೆ. ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆ ಜಿಲ್ಲೆಯಲ್ಲಿ ಅಗತ್ಯ ಕ್ರಮ ಕೈಗೊಂಡಿದ್ದು, ಕುರೇಕುಪ್ಪ ಗ್ರಾಮದ ಸುತ್ತಲಿನ 1 ಕಿಲೋಮೀಟರ್ ದೂರವನ್ನ ಅಪಾಯಕಾರಿ ವಲಯ ಎಂದು ಗುರುತಿಸಲಾಗಿದೆ. ತೋರಣಗಲ್ಲು, ಕುರೇಕುಪ್ಪ, ಒಡ್ಡು, ತಾಳೂರು, ಬಸಾಪುರ, ದರೂಜಿ, ದೇವಲಾಪುರ ಗ್ರಾಮಗಳು ಸೇರಿದಂತೆ 10 ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಒಂದು 70,000 ಬಂಡವಾಳ ಹಾಕಿದ್ದೀನಿ ಕೋಳಿಗೆ. ಕೋಳಿ ಫಿಕ್ಸೆಡ್ ಏನ್ ರೇಟ್ ಹಾಕಿದ್ದಾರೆ, ಇವಾಗ ಇಟ್ಕೊಂತ ಇದಾರಲ್ಲ, ಒಂದು ಮನೆಯಲ್ಲಿ ಇದಾಗಿದೆ, ಇಲ್ಲ ಅಂದಿಲ್ಲ. ಅದು ಫುಡ್ ಪಾಯ್ಸನ್ ಅಂತ ಬರ್ತಾ ಇದೆ. ಕೆಲವರು ಅಕ್ಕಿ ಜ್ವರ ಅಂತ ಹೇಳ್ತಾ ಇದ್ದಾರೆ. ಅದು ಕನ್ಫರ್ಮ್ ಹೇಳ್ತಾ ಇದ್ದಾರೆ. ಓಕೆ, ಒಪ್ಕೊಳ್ಳೋಣ. ನಮಗೆ ಇವಾಗ ಕೊಂಡು ಮೇಯಿಸ್ತಾ ಇರೋದು ನಾನು. ಒಂದು ಕೋಳಿಗೆ 2,500 3,000 ಬಂಡವಾಳ ಹಾಕಿದ್ದೀನಿ. ಅದ್ರಿಗೆ ಏನು ಕಟ್ಕೊಡ್ತಾರೆ ಗೌರ್ಮೆಂಟ್ನಿಂದ? ಅಷ್ಟು ನನಗೆ ಹೋಗ್ಬೇಕಷ್ಟು. ಜವಾಬ್ದಾರಿ ಯಾರ್ದು ಇದು? ನಾವು ಒಂದು 30 ಕೋಳಿ ಇಟ್ಕೊಂಡಿದ್ದಾರೆ ಎಲ್ಲ. ಅದ್ರಿಗೆ ಜವಾಬ್ದಾರಿ ಎಷ್ಟು ಪರಿಹಾರ ಕೊಡ್ತೀರಾ ಅಷ್ಟು ನಂಗೆ ಕೇಳಬೇಕು. ಧೈರ್ಯ ಹೇಳಿ. ಚಿಕ್ಕಬಳ್ಳಾಪುರದಲ್ಲಿ ಕೋಳಿಗಳ ಸಾಮೂಹಿಕ ಹತ್ಯೆ. ವರದಹಳ್ಳಿ ಗ್ರಾಮದಲ್ಲಿ ಆರೋಗ್ಯ ಇಲಾಖೆ ಸರ್ವೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ದೃಢಪಟ್ಟಿದ್ದು, 100 ಕೋಳಿಗಳನ್ನು ಸಾಮೂಹಿಕವಾಗಿ ಹತ್ಯೆಗೈಯಲಾಗಿದೆ. ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದ್ದು, ಕೆಲವರು ತಮ್ಮ ಕೋಳಿಗಳನ್ನು ನೀಡಲು ಹಿಂದೇಟು ಹಾಕುತ್ತಿದ್ದಾರೆ. ವರದಹಳ್ಳಿ ಗ್ರಾಮದಲ್ಲಿ ಪಶು ವೈದ್ಯಾಧಿಕಾರಿಗಳು ಮೊಕ್ಕಾಂ ಹೂಡಿ ಗ್ರಾಮಸ್ಥರಿಗೆ ಅರಿವು ಮೂಡಿಸುತ್ತಿದ್ದಾರೆ. ಇಂದು ಕೂಡ ಗ್ರಾಮದಲ್ಲಿ ಸ್ಯಾನಿಟೈಸೇಷನ್ ಕಾರ್ಯ ಮುಂದುವರೆದಿದೆ. ಮನೆ ಮನೆಗೆ ತೆರಳಿ ಜನರ ಆರೋಗ್ಯ ತಪಾಸಣೆ ಮಾಡಲಾಗಿದೆ. ವರದಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ಕೂಡ ಹಕ್ಕಿ ಜ್ವರ ದೃಢ ಆಗಿದೆ. ನಿನ್ನೆಯಷ್ಟೇ ಇವತ್ತು ವರದಹಳ್ಳಿ ಗ್ರಾಮದಲ್ಲಿದ್ದಂತಹ ಕೋಳಿಗಳನ್ನು ಸಾಮೂಹಿಕವಾಗಿ ಹತ್ಯೆ ಮಾಡಲಾಗಿತ್ತು. ಇವತ್ತು ಮುಂದುವರೆದಿದೆ ಕಾರ್ಯಾಚರಣೆ. ವರದಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ಕೂಡ ವೈರಸ್ ಅನ್ನು ನಿರ್ಮೂಲನೆ ಮಾಡುವಂತಹ ಸಲುವಾಗಿ ಈಗಾಗಲೇ ಕೂಡ ಗ್ರಾಮದಲ್ಲಿ ಡಿಸ್ಇನ್ಫೆಕ್ಷನ್ ದ್ರಾವಣವನ್ನು ಸಿಂಪಡಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಪ್ರತಿದಿನ ಕೂಡ ಹೀಗೆ 1 ವಾರಗಳ ಕಾಲ ಈ ಒಂದು ದ್ರಾವಣವನ್ನು ಸಿಂಪಡಿಸುವಂಥ ಕೆಲಸ ಆಗುತ್ತೆ. ಕಾರಣ ಯಾಕೆಂತಂದರೆ ವೈರಸ್ 10ರಿಂದ 15 ದಿನಗಳ ಕಾಲ ಇರಬಹುದು. ಹಾಗಾಗಿ ಆ ವೈರಸ್ಸನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲೇಬೇಕು ಅಂತೇಳಿ ಪಣ ತೊಟ್ಟಿರುವಂಥ ಅಧಿಕಾರಿಗಳಿಗಾಗಲೇ ಕೂಡ ಗ್ರಾಮದ ಪ್ರತಿಯೊಂದು ರಸ್ತೆಗೂ ಕೂಡ ಹೋಗಿ ಇವತ್ತು ಡಿಸ್ಇನ್ಫೆಕ್ಷನ್ ದ್ರಾವಣವನ್ನು ಸಿಂಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಮನೆ ಮನೆಗೂ ಹೋಗಿ ಇದೇ ರೀತಿಯ ಡಿಸ್ಇನ್ಫೆಕ್ಷನ್ ದ್ರಾವಣವನ್ನು ಸಿಂಪಡಣೆ ಮಾಡುವಂಥದ್ದು ಮತ್ತು ಚರಂಡಿಗಳಲ್ಲಿ ನೈರ್ಮಲ್ಯವನ್ನು ಕಾಪಾಡುವಂಥ ಕೆಲಸವನ್ನು ಮಾಡುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಕೂಡ ಇರುವಂಥ ಕೋಳಿಗಳನ್ನು ಎಲ್ಲವನ್ನು ಕೂಡ ಹಿಡಿದು ಹಾಕಲಾಗಿದೆ. ಮತ್ತು ಅಲ್ಲಲ್ಲಿ ಹಳೆದುಳಿದ
ಕೋಳಿಗಳು ಕೂಡ ಕಂಡು ಬರ್ತಿದೆ. ಹಾಗಾಗಿ ಅದನ್ನು ಹಿಡಿಯುವಂಥ ಪ್ರಯತ್ನವನ್ನು ಕೂಡ ಈಗ ಅಧಿಕಾರಿಗಳ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ನಮ್ದೊಂದು 15ರಿಂದ 16 ಕೋಳಿ ಇದ್ವು. ಅದೇನೋ ಅಕ್ಕಿ ಜ್ವರ ಬಂದಿದೆ ಅಂತ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಇಟ್ಕೊಳೋದಕ್ಕೆ ನಮ್ಗೇನು ತೊಂದರೆ ಇಲ್ಲ. ಅದಕ್ಕೇನಾದ್ರೂ ಪರಿಹಾರ ಕೊಡ್ಲಿ. ಈಗ ಚೆನ್ನಾಗಿರೋವೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರದ್ದೇನು ನಾವೇನು ಅಡ್ಡ ಹೋಗ್ತಾ ಇಲ್ಲ. ಯಾಕಂದ್ರೆ ಅಕ್ಕಿ ಜ್ವರ ಅಂದಾಗ ಅವರು ಏನು ಮಾಡೋಕ್ಕಾಗಲ್ಲ. ಏನೋ ಅದಕ್ಕೇನಾದ್ರೂ ಪರಿಹಾರ ಅದ್ರ ಸೂಕ್ತವಾಗಿ ಕೊಡ್ಲಿ. ಅದು ಈಗ ಇರೋ ರೇಟ್ಗಳಲ್ಲಿ 600-700 ರೂಪಾಯಿ ಇದೆ ಕೆಜಿ. ಅಂಥದ್ರಲ್ಲಿ ಅವರು ಏನು ರೇಟ್ ಕೊಡ್ತಾರೋ ನೋಡಬೇಕು. ಈ ಮಧ್ಯೆ ಸತ್ತ ಕೋಳಿಗಳನ್ನು ನಾಯಿಗಳು ಅರ್ಧಂಬರ್ಧ ತಿಂದು ಹಾಕಿದೆ. ರಸ್ತೆಗಳ ಮಧ್ಯೆ ಬ್ಯಾರಿಕೇಡ್ ಅಳವಡಿಸಿ ತಪಾಸಣೆ ಮಾಡಲಾಗ್ತಿದೆ. ಜನರ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಮಹಾರಾಷ್ಟ್ರ, ಆಂಧ್ರದಲ್ಲಿ ಕಾಣಿಸಿಕೊಂಡಿದ್ದ ಹಕ್ಕಿ ಜ್ವರ ಇದೀಗ ಕರ್ನಾಟಕಕ್ಕೂ ಕಾಲಿಟ್ಟಿದ್ದು ಚಿಕನ್ ಪ್ರಿಯರು ಬೆಚ್ಚಿ ಬೀಳುವಂತೆ ಮಾಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಸ್ವಲ್ಪ ದಿನ ತಿಂದೇ ಇದ್ರೆ ಏನೂ ಆಗೋದಿಲ್ಲ. ಬಟ್ ಪರಿಹಾರದ ರೂಪದಲ್ಲಿ ಹೇಗೆ, ಯಾವ ರೀತಿಯಾಗಿ ಸರ್ಕಾರ ಕೊಡುತ್ತೆ, ಎಷ್ಟು ಕೊಡುತ್ತೆ ಅನ್ನೋದನ್ನು ಅವರಿಗೆ ಆತಂಕ ಇದೆ. ಕಾರಣ ನಮಗಿದ್ದಂಥ ರೇಟ್ ಏನು, ಬಟ್ ಬೇರೆ ಆಪ್ಷನ್ ಇಲ್ಲ ನಿಮ್ಮ ಹತ್ರ. ಅದನ್ನು ಕೊಟ್ಟು ಬೇರೆ ಇನ್ಯಾವುದು ಅನಾಹುತ ಸೃಷ್ಟಿ ಮಾಡೋಕ್ಕಿಂತ ಇರೋದರಲ್ಲೇ ಒಂದಿಷ್ಟು ನೆಮ್ಮದಿಯಾಗಿ ಲಾಸು ಆಗದಂಗೆ ನಿಮಗೆ ಯಾವುದೇ ರೀತಿ ಸಮಸ್ಯೆನೂ ಆಗ್ತಿರೋ ರೀತಿಯಲ್ಲಿ ನಡ್ಕೊಳ್ಬೇಕು.